ಕಳೆದ ಕ್ಲಾಸಲ್ಲಿ ನಾವು ಘಟಕ 3 ಸಾರ್ವಜನಿಕ ವೆಚ್ಚ ಇದರ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಇವತ್ತಿನ ಒಂದು ತರಗತಿಯಲ್ಲಿ ಘಟಕ 4 ಸಾರ್ವಜನಿಕ ಸಾಲ ಇದರಲ್ಲಿ ಬರುವ ಪ್ರಮುಖ ಅಂಶಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಈಗಾಗಲೇ ಹೇಳಿದೆ ನಿಮಗೆ, ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಘಟಕವು ಸಹ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇಲ್ಲಿ ಈ ಒಂದು ಘಟಕದಲ್ಲಿ ಸಾರ್ವಜನಿಕ ಸಾಲ ಎಂದರೇನು 2 ಮಾರ್ಕ್ಸ್ಗೆ ಕೇಳಲಾಗ್ತದೆ. ಅದೇ ರೀತಿ ಸಾರ್ವಜನಿಕ ಸಾಲದ ವರ್ಗೀಕರಣ, ಸಾರ್ವಜನಿಕ ಸಾಲವನ್ನು ಮರುಪಾವತಿಸುವ ವಿಧಾನಗಳು, ಅದೇ ರೀತಿ ಸಾರ್ವಜನಿಕ ಸಾಲದ ಪರಿಣಾಮ, ಇದರ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಸಾರ್ವಜನಿಕ ಸಾಲ ಏನು? ಸಾರ್ವಜನಿಕ ಸಾಲ ಎಂದರೆ ನಿಮ್ಗೆ ಗೊತ್ತೇ ಇದೆ, ಈಗಾಗಲೇ ನೀವು ಅಧ್ಯಯನ ಮಾಡಿದ್ದೀರಿ. ಸರ್ಕಾರವು ವಿವಿಧ ಮೂಲಗಳಿಂದ ಪಡೆದುಕೊಳ್ಳುವ ಸಾಲಕ್ಕೆ ಸಾರ್ವಜನಿಕ ಸಾಲ ಎಂದು ಕರೆಯುತ್ತೇವೆ. ಸರ್ಕಾರವು ವಿವಿಧ ಮೂಲಗಳಿಂದ ಪಡೆದುಕೊಳ್ಳುವ ಸಾಲಕ್ಕೆ ಸಾರ್ವಜನಿಕ ಸಾಲ ಎಂದು ಕರೆಯುತ್ತೇವೆ. ಸರ್ಕಾರ ಸಾಲವನ್ನು ಯಾವ ಸಂದರ್ಭದಲ್ಲಿ ಮಾಡುತ್ತದೆ? ಸಹಜವಾಗಿ ಇಲ್ಲಿ ನಾಗರಿಕರು ತಾವು ಯಾವುದೋ ಒಂದು ಕ್ಷೇತ್ರದಲ್ಲಿ ದುಡಿದು ಆದಾಯವನ್ನು ಗಳಿಸ್ತಾರೆ. ಆ ಆದಾಯವು ಅವರ ಒಂದು ವೆಚ್ಚಕ್ಕೆ ಸರಿದೂಗಿಸದೆ ಹೋದಾಗ ಸಹಜವಾಗಿ ಸಾಲವನ್ನು ಮಾಡುತ್ತಾರೆ. ಅಂದರೆ ಆದಾಯಕ್ಕಿಂತ ವೆಚ್ಚ ಹೆಚ್ಚಾದಾಗ ಸಹಜವಾಗಿ ಸಾಲವನ್ನು ಪಡೆದುಕೊಳ್ತಾರೆ. ಅದು ಮಿತ್ರರಿರ್ಬೋದು, ಸಂಬಂಧಿಕರಿರ್ಬೋದು, ಅಥವಾ ಆ ಒಂದು ಹಣಕಾಸಿನ ಸಂಸ್ಥೆಗಳ ಮೂಲಕ ಬಡ್ಡಿಯ ರೂಪದಲ್ಲಿ ಅವರು ಸಾಲವನ್ನು ಪಡೆದುಕೊಳ್ತಾರೆ. ಅದೇ ರೀತಿಯಲ್ಲಿ ಸರ್ಕಾರವು ಸಹ ಈ ವಿವಿಧ ಮೂಲಗಳಿಂದ ಆದಾಯವನ್ನು ಸಂಗ್ರಹಿಸುತ್ತದೆ. ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳಿಂದ. ಇಲ್ಲಿ ಸರ್ಕಾರದ ಆದಾಯವು ಅದರ ವೆಚ್ಚಕ್ಕೆ ಸರಿದೂಗಿಸದೆ ಹೋದಾಗ, ಆದಾಯಕ್ಕಿಂತ ವೆಚ್ಚ ಹೆಚ್ಚಾದಾಗ ಆದಾಯ ಮತ್ತು ವೆಚ್ಚದ ನಡುವಿನ ಒಂದು ಅಂತರವನ್ನು ತುಂಬಬೇಕು. ಹಾಗಾಗಿ ಸರ್ಕಾರ ಏನು ಮಾಡುತ್ತದೆ? ಸಾರ್ವಜನಿಕ ಸಾಲವನ್ನು ಮಾಡುತ್ತದೆ. ಯಾಕಂದರೆ ನಾವು ಹೇಳಿದ್ದೀನಿ, ಇವತ್ತು ಪ್ರತಿಯೊಂದು ದೇಶ ಸುಖಿ ರಾಜ್ಯ ಸ್ಥಾಪನೆಯ ಒಂದು ಉದ್ದೇಶವನ್ನು ಇಟ್ಕೊಂಡಿರುತ್ತದೆ, ಅಥವಾ ಕಲ್ಯಾಣ ರಾಷ್ಟ್ರವನ್ನು ನಿರ್ಮಿಸುವುದು, ದೇಶದಲ್ಲಿ ವಾಸಿಸುವ ಎಲ್ಲ ನಾಗರಿಕರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿಕೊಡುವುದು, ಅಭಿವೃದ್ಧಿ ಚಟುವಟಿಕೆಗಳಿಗಾಗಿ ಅನೇಕ ಹಣವನ್ನು ವೆಚ್ಚ ಮಾಡುತ್ತದೆ, ಅಭಿವೃದ್ಧಿಯೇತರ ಚಟುವಟಿಕೆಗಳಿಗೂ ಅನೇಕ ಹಣವನ್ನು ವೆಚ್ಚ ಮಾಡುತ್ತದೆ. ಹಾಗಾಗಿ ಸರ್ಕಾರ ಈ ಸಾರ್ವಜನಿಕ ಸಾಲವನ್ನು ವಿವಿಧ ಮೂಲಗಳಿಂದ ಪಡೆದುಕೊಳ್ಳುತ್ತದೆ. ಇಲ್ಲಿ 2 ಮೂಲಗಳಿವೆ. ಸರ್ಕಾರವು ಸಾರ್ವಜನಿಕ ಸಾಲವನ್ನು 2 ಮೂಲಗಳಿಂದ ಪಡೆದುಕೊಳ್ಳುತ್ತದೆ. ಒಂದು ಆಂತರಿಕ ಸಾಲ, ಇನ್ನೊಂದು ಬಾಹ್ಯ ಸಾಲ. There are 2 types of the sources of public debt. First one, internal public debt. Second one, external public debt. ಆಂತರಿಕ ಸಾಲ, ಸರ್ಕಾರವು ದೇಶದ ಒಳಗಡೆ ಸಾರ್ವಜನಿಕರಿಂದ ಸಾಲವನ್ನು ಪಡೆದುಕೊಳ್ಳುತ್ತದೆ. ಮತ್ತು ದೇಶದ ಕೇಂದ್ರ ಬ್ಯಾಂಕ್, ನಮ್ಮ ಭಾರತ ಕೇಂದ್ರ ಬ್ಯಾಂಕ್ RBI, ಈ RBIನಿಂದ ಸಾಲ ಪಡೆದುಕೊಳ್ಳುತ್ತದೆ. ದೇಶದಲ್ಲಿರುವ ಸಾರ್ವಜನಿಕ ಹಣಕಾಸಿನ ಸಂಸ್ಥೆಗಳು, ಅಂದರೆ ಸಾರ್ವಜನಿಕ ಬ್ಯಾಂಕ್ಗಳಿಂದ, ಸರ್ಕಾರದ ಬ್ಯಾಂಕ್, ಅದರ ಮೂಲಕ ಸಾಲವನ್ನು ಪಡೆದುಕೊಳ್ಳುತ್ತದೆ. ಮತ್ತು ಖಾಸಗಿ ಬ್ಯಾಂಕ್ಗಳಿಂದಲೂ ಸಾಲವನ್ನು ಪಡೆದುಕೊಳ್ಳುತ್ತದೆ. ಇದರ ಜೊತೆಗೆ ದೇಶದಲ್ಲಿರುವ ದೊಡ್ಡ ದೊಡ್ಡ ಶ್ರೀಮಂತ ಉದ್ಯಮಿಗಳು ಅವರಿಂದ ಸಾಲವನ್ನು ಪಡೆದುಕೊಳ್ಳುತ್ತದೆ. ಇದು ಆಂತರಿಕ ಸಾಲ. ಇನ್ನು ಬಾಹ್ಯ ಸಾಲ, ಸರ್ಕಾರವು ವಿದೇಶಿ ಸರ್ಕಾರಗಳಿಂದ ಸಾಲವನ್ನು ಪಡೆದುಕೊಳ್ಳುತ್ತದೆ ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಿಂದ ಸಾಲವನ್ನು ಪಡೆದುಕೊಳ್ಳುತ್ತದೆ. ಇದನ್ನು ನಾವು ಬಾಹ್ಯ ಸಾಲ ಎಂದು ಕರೆಯುತ್ತೇವೆ. ಸರ್ಕಾರವು ವಿದೇಶಿ ಸರ್ಕಾರಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಿಂದ ಪಡೆದುಕೊಳ್ಳುವ ಸಾಲಕ್ಕೆ ವಿದೇಶಿ ಸಾಲ ಎಂದು ಕರೆಯುತ್ತೇವೆ. ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳು ನಿಮ್ಗೆ ಗೊತ್ತೇ ಇದೆ, ವರ್ಲ್ಡ್ ಬ್ಯಾಂಕ್ ಅಥವಾ IBRD ಅಂತ ಕರೆಯುತ್ತೇವೆ, ಮತ್ತು IMF, ADB, ಇನ್ನೂ ಅನೇಕ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳು ಅದರ ಮೂಲಕ ಸಾಲವನ್ನು ಪಡೆದುಕೊಳ್ಳುತ್ತದೆ. ಈ ರೀತಿ 2 ಮೂಲಗಳಿಂದ ಸರ್ಕಾರ ಸಾಲವನ್ನು ಪಡೆದುಕೊಳ್ಳುತ್ತದೆ. ಒಂದು ಆಂತರಿಕ
ಆಂತರಿಕ ಸಾಲ, ಇನ್ನೊಂದು ಬಾಹ್ಯ ಸಾಲ. ಇನ್ನು ಅದೇ ರೀತಿ ದಿ ಪರ್ಪೋಸ್ ಆಫ್ ಪಬ್ಲಿಕ್ ಡೆಟ್, ಸಾರ್ವಜನಿಕ ಸಾಲದ ಉದ್ದೇಶ ಅಥವಾ ಅವಶ್ಯಕತೆ. ಸರ್ಕಾರ ಸಾರ್ವಜನಿಕ ಸಾಲವನ್ನು ಮಾಡುವ ಉದ್ದೇಶ ಏನಿದೆ, ಇಲ್ಲಿ ಆ ಅಂಶಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಅಂಶ ಆರ್ಥಿಕ ಯೋಜನೆಯ ಅನುಷ್ಠಾನ. ಇವತ್ತು ಆಧುನಿಕ ಸರ್ಕಾರಗಳು ಅನೇಕ ರೀತಿಯ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತರುತ್ತದೆ. ಈ ಆರ್ಥಿಕ ಯೋಜನೆಗಳ ಅನುಷ್ಠಾನಕ್ಕಾಗಿ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದ ಹಣದ ಅವಶ್ಯಕತೆ ಇರುತ್ತದೆ. ತನ್ನ ಆದಾಯ ಕಡಿಮೆ ಬಿದ್ದಾಗ ಸಹಜವಾಗಿ ಸಾಲವನ್ನು ಮಾಡುತ್ತದೆ. ಆರ್ಥಿಕ ಯೋಜನೆ ಅನುಷ್ಠಾನ, ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಎರಡನೇ ಅಂಶ. ಸಾರ್ವಜನಿಕ ಸಾಲದ ಉದ್ದೇಶದ ಎರಡನೇ ಅಂಶ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ. ಅಂದರೆ ಸರ್ಕಾರ ಈ ಆರ್ಥಿಕ ಚಟುವಟಿಕೆಗಳನ್ನು ವಿಸ್ತರಿಸಬೇಕಾಗ್ತದೆ. ಉತ್ಪಾದನೆ, ವಿತರಣೆ ಮುಂತಾದ ಆರ್ಥಿಕ ಚಟುವಟಿಕೆಗಳು. ಅದರ ಜೊತೆಗೆ ರಕ್ಷಣಾ ಈ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಹಣವನ್ನು ವೆಚ್ಚ ಮಾಡುತ್ತದೆ. ನಿಮ್ಗೆ ಗೊತ್ತಿದೆ, ಇವತ್ತು ಆಧುನಿಕ ಯುದ್ಧ ಸ್ವರೂಪವೇ ಬೇರೆ. ಪ್ರಾಚೀನ ಕಾಲದಲ್ಲಿ ಯುದ್ಧದ ಸ್ವರೂಪನೇ ಬೇರೆ, ಇವತ್ತು ಆಧುನಿಕ ಪ್ರಪಂಚದಲ್ಲಿ ಯುದ್ಧದ ಸ್ವರೂಪನೇ ಬೇರೆ. ಇವತ್ತೇನಿದ್ರು ಶಸ್ತ್ರಾಸ್ತ್ರಗಳ ಮೂಲಕ ದೇಶಗಳು ಪರಸ್ಪರ ಯುದ್ಧವನ್ನು ಮಾಡುತ್ತವೆ. ಶಸ್ತ್ರಾಸ್ತ್ರಗಳು, ಈ ಶಸ್ತ್ರಾಸ್ತ್ರಗಳನ್ನು ಖರೀದಿಸಬೇಕಲ್ಲ, ಅದಕ್ಕಾಗಿ ಅಪಾರ ಹಣ ಬೇಕಾಗುತ್ತದೆ. ಅದಕ್ಕಾಗಿ ಇಲ್ಲಿ ಸರ್ಕಾರ ಸಾರ್ವಜನಿಕ ಸಾಲವನ್ನು ಕೈಗೊಳ್ಳುತ್ತದೆ. ಮತ್ತು ಮೂರನೇ ಅಂಶ ಮುಗ್ಗಟ್ಟು ಮತ್ತು ನಿರುದ್ಯೋಗದ ಸಮಸ್ಯೆ ನಿವಾರಣೆ. ಮುಗ್ಗಟ್ಟು ಮತ್ತು ನಿರುದ್ಯೋಗದ ಸಮಸ್ಯೆ ನಿವಾರಣೆ. ಸರ್ಕಾರ ಈ ಸಾರ್ವಜನಿಕ ಸಾಲ ಮಾಡುವ ಉದ್ದೇಶ ಏನಂದರೆ ಮುಗ್ಗಟ್ಟು. ನಿಮ್ಗೆ ಗೊತ್ತೇ ಇದೆ, ಈಗ ಪ್ರಸ್ತುತ ಇಂತಹ ಒಂದು ಕೋವಿಡ್-19 ನಮ್ಮ ಭಾರತ ದೇಶದ GDP 1% ಕಡಿಮೆ ಬಂದಿದೆ. ನಮ್ಮ ಭಾರತದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲೇ ಅತ್ಯಂತ ಕೆಟ್ಟದಾದ ಒಂದು ಆರ್ಥಿಕ ಪರಿಸ್ಥಿತಿ ಈ ಸದ್ಯಕ್ಕೆ ಇದೆ. ಅಂದರೆ ಆ ಪ್ರಮಾಣದಲ್ಲಿ ನಮ್ಮ ದೇಶದ GDP ಕಡಿಮೆಯಾಗಿದೆ. ಕಾರಣ ಈ ಕೊರೋನಾ ವೈರಸ್ನಿಂದಾಗಿ ಉತ್ಪಾದನಾ ಚಟುವಟಿಕೆಗಳು ಸಂಪೂರ್ಣ ನಿಂತು ಹೋಗಿದ್ದಾವೆ. ಅನೇಕ ರೀತಿಯ ಒಂದು ನಿರುದ್ಯೋಗದ ಸಮಸ್ಯೆ ಇವತ್ತು ತಾಂಡವಾಡುತ್ತದೆ. ಮೊದಲೇ ನಮ್ಮ ಭಾರತ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಿದೆ. ಅಂತಹ ಸಂದರ್ಭದಲ್ಲಿ ಮತ್ತಿನ್ನೂ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈ ಒಂದು ನಿರುದ್ಯೋಗವನ್ನು ನಿವಾರಿಸಲಿಕ್ಕೆ ಸರ್ಕಾರ ಸಾಲವನ್ನು ಮಾಡುತ್ತದೆ. ಮತ್ತು ನಾಲ್ಕನೇ ಅಂಶ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ನಿರ್ಮಾಣ. ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ನಿರ್ಮಾಣ. ಇಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಧನೆಯ ಉದ್ದೇಶದಿಂದ ನೀರಾವರಿ, ಶಿಕ್ಷಣ, ಸಾರಿಗೆ, ಇಂಧನ, ಆರೋಗ್ಯ ಮೊದಲಾದ ಸಾಮಾಜಿಕ ಮೌಲ್ಯೋತ್ಪಾದ ಬಂಡವಾಳದ ನಿರ್ಮಾಣಕ್ಕಾಗಿ ಸರ್ಕಾರ ಎನ್ನುವುದರಲ್ಲಿ ಸಾಲವನ್ನು ಮಾಡುತ್ತದೆ. ಐದನೇ ಅಂಶ ಹೆಚ್ಚುತ್ತಿರುವ ರಕ್ಷಣಾ ವೆಚ್ಚ. ನಿಮ್ಗೆ ಗೊತ್ತಿದೆ, ರಕ್ಷಣಾ ವೆಚ್ಚ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಈ ರಕ್ಷಣಾ ವೆಚ್ಚಕ್ಕಾಗಿ ಸರ್ಕಾರ ಸಾಲವನ್ನು ಮಾಡುತ್ತದೆ. ಆರನೇ ಅಂಶ ಪ್ರಾಕೃತಿಕ ವಿಕೋಪಗಳ ನಿವಾರಣೆ. ಪ್ರಾಕೃತಿಕ ವಿಕೋಪಗಳ ನಿವಾರಣೆಗಾಗಿ ನಿಮ್ಗೆ ಗೊತ್ತಿದೆ, ಬರಗಾಲ, ಕ್ಷಾಮ, ಪ್ರವಾಹ, ಭೂಕಂಪ ಇನ್ನಿತರ ಪ್ರಾಕೃತಿಕ ವಿಕೋಪಗಳಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗುತ್ತದೆ. ಅಪಾರ ಪ್ರಮಾಣದ ನಷ್ಟ ಉಂಟಾಗುತ್ತದೆ. ಹಾಗಾಗಿ ಇಲ್ಲಿ ಅವರಿಗೆ ಪುನರ್ವಸತಿಯನ್ನು ಒದಗಿಸಬೇಕಾಗ್ತದೆ ಮತ್ತು ಅವರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಅನೇಕ ಪ್ರಮಾಣದ ಹಣವನ್ನು ವೆಚ್ಚ ಮಾಡುತ್ತದೆ ಮತ್ತು ಆದಾಯ ಸಾಲದೆ ಹೋದಾಗ ಅನಿವಾರ್ಯವಾಗಿ ಸಾಲವನ್ನು ಮಾಡುತ್ತದೆ. ಏಳನೇ ಅಂಶ ಜನಪ್ರಿಯ ಯೋಜನೆಗಳ ಅನುಷ್ಠಾನ. ನಿಮಗೆ ಗೊತ್ತಿದೆ, ಇವತ್ತು ಸರ್ಕಾರ ಅಸ್ತಿತ್ವದಲ್ಲಿತ್ತು ಅಂದರೆ ಅದು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನರನ್ನು ಆಕರ್ಷಿಸಲಿಕ್ಕಾಗಿ ಅನೇಕ ಪರಿಣಾಮಕಾರಿ ಯೋಜನೆಗಳನ್ನು ಜಾರಿಗೆ ತರ್ತದೆ. ಜನಪ್ರಿಯ ನಿಮ್ಗೆ ಗೊತ್ತೇ ಇದೆ, ಅನ್ನಭಾಗ್ಯ ಯೋಜನೆ, ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ, ಅದೇ ರೀತಿ ಈ ಅಟಲ್ ಬಿಹಾರಿ ಪೆನ್ಷನ್ ಯೋಜನೆ, ಅನೇಕ ರೀತಿಯ ಒಂದು ಯೋಜನೆಗಳು. ಇಲ್ಲಿ ಆ ಯೋಜನೆಗಳನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಹಣವನ್ನು ವೆಚ್ಚ ಮಾಡಬೇಕಾಗ್ತದೆ. ಜನಪ್ರಿಯ ಯೋಜನೆಗಳು. ನೆಕ್ಸ್ಟ್ ಸಂಪನ್ಮೂಲಗಳ ದಕ್ಷ ಬಳಕೆ. ಎಂಟನೇ ಅಂಶ ಸಂಪನ್ಮೂಲಗಳ ದಕ್ಷ ಬಳಕೆ. ಇಲ್ಲಿ ದೇಶವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು.
ಇಂತಹ ಸಂದರ್ಭದಲ್ಲಿ ಕೆಲವು ಪ್ರದೇಶಗಳು ಅಭಿವೃದ್ಧಿ ಆಗಿರ್ತವೆ, ಕೆಲವು ಪ್ರದೇಶಗಳು ಹಿಂದುಳಿದಿರ್ತವೆ. ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಿಸಬೇಕು. ಈಗ ನಮ್ಮ ಕರ್ನಾಟಕ ತೆಗೆದುಕೊಳ್ಳಿ. ನಮ್ಮ ಕರ್ನಾಟಕದ ಒಂದು ಹೈದರಾಬಾದ್ ಕರ್ನಾಟಕ ಸುಮಾರು ಒಂದು 6 ಜಿಲ್ಲೆಗಳು ಸಂಪೂರ್ಣವಾಗಿ ಹಿಂದುಳಿದಿದೆ. ಅದನ್ನು ನಾವು ಕಲ್ಯಾಣ ಕರ್ನಾಟಕ ಅಂತ ಒಂದು ಹೆಸರನ್ನು ಕೊಟ್ಟು ಆ ಒಂದು ಭಾಗದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ. ಅದಕ್ಕೆ ಸರ್ಕಾರ ಮಾಡಿದ್ರೆ ಆ ಯೋಜನೆಗಳನ್ನು ರೂಪಿಸಿದ ಸಾಕಷ್ಟು ಪ್ರಮಾಣದ ಹಣವನ್ನು ವೆಚ್ಚ ಮಾಡುತ್ತದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಸಾಲವನ್ನು ಪಡೆದುಕೊಳ್ಳುತ್ತದೆ. ಇವು ಮತ್ತು ಅದೇ ರೀತಿ ಹಣದುಬ್ಬರದ ನಿಯಂತ್ರಣ. 9ನೇ ಅಂಶ ಹಣದುಬ್ಬರದ ನಿಯಂತ್ರಣ. ತೆರಿಗೆಗಳ ಅಪ್ರಿಯತೆ. ನೋಡ್ರಿ, ಇಲ್ಲಿ ಸರ್ಕಾರ ಏನು ತೆರಿಗೆಗಳನ್ನು ವಿಧಿಸ್ತದಲ್ಲ, ಅವು ಕೆಲವೊಂದು ಅಪ್ರಿಯತೆಯನ್ನು ಹೊಂದಿರುತ್ತವೆ. ಯಾರು ಸರಿಯಾಗಿ ತೆರಿಗೆ ಹಣವನ್ನು ಸರ್ಕಾರಕ್ಕೆ ಪಾವತಿಸುವುದಿಲ್ಲ, ಕೆಲವೊಂದು ಹೊರೆಯಾಗಿರುತ್ತವೆ. ಅದಕ್ಕಾಗಿ ಈ ಒಂದು ತೆರಿಗೆಗಳ ಅಪ್ರಿಯತೆಯಿಂದಾಗಿ ಆದಾಯ ಕಡಿಮೆ ಆಗ್ತದೆ. ಸರ್ಕಾರ ಅನಿವಾರ್ಯವಾಗಿ ಸರ್ಕಾರ ಸಾಲವನ್ನು ಮಾಡಬೇಕಾಗ್ತದೆ. ಇದು ಸಾರ್ವಜನಿಕ ಸಾಲದ ಉದ್ದೇಶ. ಇನ್ನು ಅದೇ ರೀತಿ ಸಾರ್ವಜನಿಕ ಸಾಲದ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ಡೆಟ್. ಸಾರ್ವಜನಿಕ ಸಾಲದ ವರ್ಗೀಕರಣ, ಇಲ್ಲಿ ಹಲವಾರು ಅಂಶಗಳು. ಮೊದಲನೇದು ಆಂತರಿಕ ಮತ್ತು ಬಾಹ್ಯ ಸಾಲ. ಸಾರ್ವಜನಿಕ ಸಾಲದ ವರ್ಗೀಕರಣದಲ್ಲಿ ಮೊದಲನೇ ಅಂಶ ಆಂತರಿಕ ಮತ್ತು ಬಾಹ್ಯ ಸಾಲ. ಈಗಾಗಲೇ ನಿಮ್ಗೆ ಹೇಳಿದೆ ಆಂತರಿಕ ಸಾಲ ಎಂದರೇನು ಮತ್ತು ಬಾಹ್ಯ ಸಾಲ ಎಂದರೇನು. ಎರಡನೇ ಅಂಶ ನಿಧಿಯುಕ್ತ ಮತ್ತು ನಿಧಿ ರಹಿತ ಸಾಲ. ಸಾರ್ವಜನಿಕ ಸಾಲದ ವರ್ಗೀಕರಣದಲ್ಲಿ ಎರಡನೇ ಅಂಶ ನಿಧಿಯುಕ್ತ ಸಾಲ ಮತ್ತು ನಿಧಿ ರಹಿತ ಸಾಲ. ನಿಧಿಯುಕ್ತ ಸಾಲವು ದೀರ್ಘಾವಧಿ ಸಾಲವಾಗಿರುತ್ತದೆ. ಆದ್ದರಿಂದ ಇದಕ್ಕೆ ನಾವೇನು ಕರಿತೀವಿ, ಶಾಶ್ವತ ಸಾಲ ಎಂದು ಕರೆಯುತ್ತೇವೆ. ಇಲ್ಲಿ ಶಾಶ್ವತ ಆಸ್ತಿಗಳ ನಿರ್ಮಾಣ ಕಾರ್ಯಗಳನ್ನು ಕೈಗೊಳ್ಳುವುದಕ್ಕಾಗಿ ಇಂತಹ ಸಾಲವನ್ನು ಸರ್ಕಾರ ಪಡೆದುಕೊಳ್ಳುತ್ತದೆ. ಮತ್ತು ಈ ಸಾಲವನ್ನು ಮರುಪಾವತಿಸಲು ಒಂದು ಪ್ರತ್ಯೇಕ ನಿಧಿಯನ್ನು ಸ್ಥಾಪಿಸಲಾಗುತ್ತದೆ. ಪ್ರತ್ಯೇಕ ನಿಧಿ. ಆ ನಿಧಿಗೆ ಸರ್ಕಾರವು ಪ್ರತಿ ವರ್ಷ ಒಂದಿಷ್ಟು ಮೊತ್ತದ ಹಣವನ್ನು ತುಂಬಿಕೊಂತ ಹೋಗ್ತದೆ. ಆ ಸಮಯ ಬಂದ ನಂತರ ಆ ಬಡ್ಡಿ ಸಮೇತ ಆ ಹಣವನ್ನು ತೀರಿಸುತ್ತದೆ. ಇನ್ನು ನಿಧಿ ರಹಿತ ಸಾಲ, ಇದು ತಾತ್ಕಾಲಿಕ ಸಾಲ, ನಿಧಿ ರಹಿತ ಸಾಲ. ಮತ್ತು ಪ್ರಸಕ್ತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸರ್ಕಾರ ಸಾಲವನ್ನು ಮಾಡ್ತದೆ. ಅಂದರೆ ಏನು ಪ್ರಸ್ತುತ ಏನು ಅವಶ್ಯಕತೆ ಇದೆ, ಆ ಒಂದು ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಸರ್ಕಾರ ಈ ನಿಧಿ ರಹಿತ ಸಾಲವನ್ನು ಮಾಡುತ್ತದೆ. ಇದು ತಾತ್ಕಾಲಿಕ ಸಾಲ. ಇದಕ್ಕಾಗಿ ಯಾವುದೇ ರೀತಿ ಪ್ರತ್ಯೇಕ ನಿಧಿಯನ್ನು ಸ್ಥಾಪನೆ ಮಾಡೋದಿಲ್ಲ. ಮೂರನೇದು ಉತ್ಪಾದಕ ಸಾಲ, ಅನುತ್ಪಾದಕ ಸಾಲ. ನಿಮ್ಗೆ ಗೊತ್ತೇ ಇದೆ, ಪ್ರೊಡಕ್ಟಿವ್ ಲೋನ್ ಅಂಡ್ ಅನ್ಪ್ರೊಡಕ್ಟಿವ್ ಲೋನ್. ಉತ್ಪಾದಕ ಚಟುವಟಿಕೆಗಳಿಗೆ ಸರ್ಕಾರ ಸಾಲವನ್ನು ಮಾಡುತ್ತದೆ. ಅನುತ್ಪಾದಕ ಚಟುವಟಿಕೆಗಳಂದರೆ ರಕ್ಷಣೆ, ಸರ್ಕಾರಿ ನೌಕರರಿಗೆ ವೇತನ, ಪಿಂಚಣಿ, ಸಾಮಾಜಿಕ ಒಂದು ಮೌಲ್ಯೋತ್ಪಾದಕ ಕ್ರಮಗಳನ್ನು ಅನುಸರಿಸಲು ಸರ್ಕಾರಿ ಮೊತ್ತದಲ್ಲಿ ಸಾಲವನ್ನು ಮಾಡುತ್ತದೆ. ಅದೇ ರೀತಿ ನಾಲ್ಕನೇದು ಸ್ವಯಂ ಇಚ್ಛೆಯ ಸಾಲ ಮತ್ತು ಕಡ್ಡಾಯ ಸಾಲ. ಸ್ವಯಂ ಇಚ್ಛೆಯ ಸಾಲ ಮತ್ತು ಕಡ್ಡಾಯ ಸಾಲ. ಇಲ್ಲಿ ಸ್ವಯಂ ಇಚ್ಛೆ, ದೇಶದಲ್ಲಿ ವಾಸ ಮಾಡುವ ನಾಗರಿಕರು ಸ್ವಯಂ ಪ್ರೇರಿತವಾಗಿ ಸರ್ಕಾರಕ್ಕೆ ಸಾಲವನ್ನು ಕೊಡುತ್ತಾರೆ. ಅದು ಸ್ವಯಂ ಇಚ್ಛೆಯ ಸಾಲ. ಮತ್ತು ಕಡ್ಡಾಯ ಸಾಲ ಅಂದರೆ ಸರ್ಕಾರ ಜನರಿಂದ ಬಲವಂತವಾಗಿ ಸಾಲವನ್ನು ಪಡೆದುಕೊಳ್ಳುತ್ತದೆ. ಅದೇ ರೀತಿ ಅಲ್ಪಾವಧಿ ಸಾಲ ಮತ್ತು ದೀರ್ಘಾವಧಿ ಸಾಲ. ಇಲ್ಲಿ ಸರ್ಕಾರ ಏನು ಮಾಡುತ್ತದೆ, ಸಾರ್ವಜನಿಕರಿಂದ ಅಲ್ಪಾವಧಿ ಸಾಲವನ್ನು ಮಾಡುತ್ತದೆ. ಅಂದರೆ ಇದರ ಒಂದು ಅವಧಿ 1 ವರ್ಷದ ಒಳಗಡೆ ಇರುತ್ತದೆ. ದೀರ್ಘಾವಧಿ ಸಾಲ, ಇಲ್ಲಿ ಸರ್ಕಾರ ಸಾರ್ವಜನಿಕರಿಂದ ದೀರ್ಘಾವಧಿ ಸಾಲವನ್ನು ಪಡೆದುಕೊಳ್ಳುತ್ತದೆ. ಇದು ಸಾಮಾನ್ಯವಾಗಿ 5 ವರ್ಷಗಳಿಂದ ಹೆಚ್ಚಿರುತ್ತದೆ. ಆರನೇ ಅಂಶ ಮರು ಪಾವತಿಸಬೇಕಾದ ಸಾಲ ಮತ್ತು ಮರು ಪಾವತಿಸಬೇಕಾಗಿಲ್ಲದ ಸಾಲ. ಮರು ಪಾವತಿಸಬೇಕಾದ ಸಾಲ ಅಂದರೆ ಸರ್ಕಾರ ಏನು ಸಾಲವನ್ನು ಮಾಡಿರ್ತದಲ್ಲ ಅದನ್ನು ಬಡ್ಡಿ ಸಮೇತ ಮರುಪಾವತಿಸಬೇಕು. ಇನ್ನು ಮರು ಪಾವತಿಸಬೇಕಾಗಿಲ್ಲ ಸಾಲ, ಇಲ್ಲಿ ಒಂದು ನಿರ್ದಿಷ್ಟ ಮೊತ್ತದ ಸಾಲವನ್ನು ಮಾಡಿದ ನಂತರ ಸರ್ಕಾರ ಏನು ಮಾಡ್ತದೆ, ಕೇವಲ ಅಸಲನ್ನು ಮಾತ್ರ ಕೊಡಬಹುದು ಅಥವಾ ಕೊಡದೇ ಇರಬಹುದು ಈ ಒಂದು ಸಾಲದಲ್ಲಿ. ಇನ್ನು ವ್ಯವಹರಿಸುವ ಸಾಲ ಮತ್ತು ವ್ಯವಹರಿಸಲಾಗದ ಸಾಲ. ಏಳನೇದು ವ್ಯವಹರಿಸುವ ಸಾಲ ಮತ್ತು ವ್ಯವಹರಿಸಲಾಗದ ಸಾಲ. ವ್ಯವಹರಿಸುವ ಸಾಲ ಅಂದರೆ ಏನು? ಹಣದ ಮಾರುಕಟ್ಟೆಯಲ್ಲಿ ಮಾರುವ ಮತ್ತು ಖರೀದಿಸುವ
ಸಾಲಗಳನ್ನು ವ್ಯವಹರಿಸುವ ಸಾಲಗಳೆಂದು ಕರೆಯುತ್ತೇವೆ. ಹಣದ ಮಾರುಕಟ್ಟೆಯಲ್ಲಿ ಮಾರುವ ಮತ್ತು ವ್ಯವಹರಿಸುವ ಸಾಲವನ್ನು ವ್ಯವಹರಿಸುವ ಸಾಲ ಎಂದು ಕರೆಯುತ್ತೇವೆ. ಉದಾಹರಣೆ, ಸರ್ಕಾರಿ ಸಾಲ ಪತ್ರಗಳನ್ನು ಮಾರಾಟ ಮತ್ತು ಕೊಳ್ಳುವುದಾಗಿರ್ಬೋದು, ಷೇರು ಪತ್ರಗಳನ್ನು ಮಾರಾಟ ಮತ್ತು ಕೊಳ್ಳುವುದಾಗಿರ್ಬೋದು. ಇದರ ವಿರುದ್ಧವಾಗಿ ವ್ಯವಹರಿಸಲಾಗದ ಸಾಲ. ಇಲ್ಲಿ ಹಣದ ಮಾರುಕಟ್ಟೆಯಲ್ಲಿ ಸಾಲವನ್ನು ಮಾರುವುದಾಗಲಿ ಅಥವಾ ಕೊಳ್ಳುವುದಾಗಲಿ ಆಗಲಿ ಇರುವುದಿಲ್ಲ. ಇಂತಹ ಒಂದು ಸಾಲವನ್ನು ವ್ಯವಹರಿಸಲಾಗದ ಸಾಲ ಎಂದು ಕರೆಯುತ್ತೇವೆ. ಅದೇ ರೀತಿ ಲಾಸ್ಟ್ 8ನೇದು ಒಟ್ಟು ಸಾಲ ಮತ್ತು ನಿವ್ವಳ ಸಾಲ. ಒಟ್ಟು ಸಾಲ ಮತ್ತು ನಿವ್ವಳ ಸಾಲ. ಎಲ್ಲ ವಿಧಗಳ ಸಾರ್ವಜನಿಕ ಸಾಲದ ಒಟ್ಟು ಮೊತ್ತವನ್ನು ಒಟ್ಟು ಸಾಲ ಎಂದು ಕರೆಯುತ್ತೇವೆ. ಎಲ್ಲ ವಿಧಗಳ ಸಾರ್ವಜನಿಕ ಸಾಲದ ಒಟ್ಟು ಮೊತ್ತವನ್ನು ಒಟ್ಟು ಸಾಲ ಎಂದು ಕರೆಯುತ್ತೇವೆ. ಇನ್ನು ಸಾಲವನ್ನು ಮರುಪಾವತಿಸುವ ಉದ್ದೇಶದಿಂದ ಮೀಸಲಿಡಲಾದ ಋಣ ವಿಮೋಚನಾ ನಿಧಿ ಮತ್ತಿತರ ಆಸ್ತಿಗಳನ್ನು ಕಳೆದ ನಂತರ ಉಳಿಯುವ ಸಾಲಕ್ಕೆ ನಿವ್ವಳ ಸಾಲ ಎಂದು ಕರೆಯುತ್ತೇವೆ. ಸಾಲವನ್ನು ಮರುಪಾವತಿಸುವ ಉದ್ದೇಶದಿಂದ ಮೀಸಲಿಡಲಾದ ಋಣ ವಿಮೋಚನಾ ನಿಧಿ ಮತ್ತಿತರ ಆಸ್ತಿಗಳನ್ನು ಕಳೆದ ನಂತರ ಉಳಿಯುವ ಮೊತ್ತವನ್ನು ನಿವ್ವಳ ಸಾಲ ಎಂದು ಕರೆಯುತ್ತೇವೆ. ಇವು ಸಾರ್ವಜನಿಕ ಸಾಲದ ವರ್ಗೀಕರಣ. ಅದೇ ರೀತಿ ಸಾರ್ವಜನಿಕ ಸಾಲದ ಪರಿಣಾಮ, ಎಫೆಕ್ಟ್ಸ್ ಆಫ್ ಪಬ್ಲಿಕ್ ಡೆಟ್. ಸಾರ್ವಜನಿಕ ಸಾಲದ ಪರಿಣಾಮಗಳು ಏನು? ದ್ರವ್ಯತ್ವದ ಏರಿಕೆ. ಸಾರ್ವಜನಿಕ ಸಾಲದಿಂದ ದ್ರವ್ಯತ್ವ ಜಾಸ್ತಿ ಆಗುತ್ತದೆ. ಸಾಮಾನ್ಯವಾಗಿ ಸಾರ್ವಜನಿಕ ಸಾಲವು ಸಾಲಪತ್ರಗಳ ರೂಪದಲ್ಲಿರುತ್ತದೆ. ಸಾಲವನ್ನು ನೀಡಿ ಅದಕ್ಕೆ ಪ್ರತಿಯಾಗಿ ಸಾಲಪತ್ರಗಳನ್ನು ಹೊಂದಿರುವವರು ತಮಗೆ ಅವಶ್ಯಕತೆ ಇದ್ದಾಗ ಅವುಗಳನ್ನು ಮಾರಾಟ ಮಾಡಿ ನಗದು ಹಣವನ್ನು ಪಡೆಯಬಹುದು. ಇಲ್ಲಿ ದ್ರವ್ಯತ್ವದ ಏರಿಕೆ, ಸಾರ್ವಜನಿಕ ಸಾಲದ ದ್ರವ್ಯತ್ವ ಜಾಸ್ತಿ ಆಗುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕ ಸಾಲವು ಪತ್ರಗಳ ರೂಪದಲ್ಲಿರುತ್ತದೆ. ಅಂದರೆ ಜನರು ಸರ್ಕಾರಕ್ಕೆ ಸಾಲವನ್ನು ಕೊಟ್ಟಿರ್ತಾರಲ್ಲ, ಸರ್ಕಾರ ಅವರಿಗೆ ಏನಾಗ್ತದ ಸಾಲದ ಪತ್ರಗಳನ್ನು ಕೊಡ್ತದೆ. ಆಮೇಲೆ ಆ ಜನರು ಏನು ಮಾಡ್ತಾರೆ, ಆ ಸಾಲ ಪತ್ರಗಳನ್ನು ತಮ್ಮ ಅವಶ್ಯಕತೆ ಇದ್ದಾಗ ಅದನ್ನು ಮಾರಾಟ ಮಾಡಿ ಹಣವನ್ನು ಗಳಿಸಬಹುದು. ಎರಡನೇ ಅಂಶ ಸಾರ್ವಜನಿಕ ಸಾಲದ ಪರಿಣಾಮ ಅನುಭೋಗದ ಹೆಚ್ಚಳ. ಇಲ್ಲಿ ಅನುಭೋಗದ ಹೆಚ್ಚಳ. ಸಾಮಾನ್ಯವಾಗಿ ಸಾರ್ವಜನಿಕರು ಸರ್ಕಾರಕ್ಕೆ ಸಾಲವನ್ನು ಕೊಟ್ಟಾಗ ಅವರ ಅನುಭೋಗದ ಪ್ರಮಾಣ ಹೆಚ್ಚಾಗುತ್ತದೆ. ಯಾವ ರೀತಿ? ಸಾರ್ವಜನಿಕರು ಸರ್ಕಾರಕ್ಕೆ ಏನು ಸಾಲ ಕೊಡ್ತಾರಲ್ಲ, ಸುಮ್ಮನೆ ಕೊಡೋದಿಲ್ಲ, ಬಡ್ಡಿಯ ಮೂಲಕ ಸರ್ಕಾರಕ್ಕೆ ಸಾಲವನ್ನು ಕೊಡ್ತಾರೆ. ಬಡ್ಡಿ ಇದು ಲಾಭ. ಯಾರಿಗೆ? ಸಾಲ ಕೊಟ್ಟಿದ್ದವರಿಗೆ. ಆ ಬಡ್ಡಿ ಅವರಿಗೆ ಲಾಭ ಆಗ್ತದೆ. ಇದರಿಂದ ಅವರು ತಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ತಾರೆ. ಅವರ ಅನುಭವ ಪ್ರಮಾಣ ಏನಾಗ್ತದೆ? ಹೆಚ್ಚಾಗ್ತಾ ಹೋಗ್ತದೆ. ಮೂರನೇದು ಹೂಡಿಕೆ ಗಾತ್ರದ ಏರಿಕೆ. ಇಲ್ಲಿ ಸಾರ್ವಜನಿಕ ಸಾಲದಿಂದ ಹೂಡಿಕೆಯ ಗಾತ್ರ ಏನಾಗ್ತದೆ? ಹೆಚ್ಚಾಗ್ತಾ ಹೋಗ್ತದೆ. ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಲಭ್ಯ ಇದ್ದಾಗ ಅನೇಕ ರೀತಿಯ ಉತ್ಪಾದನಾ ಚಟುವಟಿಕೆಗಳು ಹೆಚ್ಚುತ್ತಾ ಹೋಗುತ್ತವೆ. ಮತ್ತು ಅದೇ ರೀತಿ ನಾಲ್ಕನೇ ಅಂಶ ಆದಾಯ ಮತ್ತು ಸಂಪತ್ತಿನ ಮರು ವಿತರಣೆ. ಸಾರ್ವಜನಿಕ ಸಾಲದ ನಾಲ್ಕನೇ ಪರಿಣಾಮ ಏನಂದರೆ ಆದಾಯ ಮತ್ತು ಸಂಪತ್ತಿನ ಮರು ವಿತರಣೆ. ಸರ್ಕಾರ ಏನು ಸಾಲವನ್ನು ಪಡೆದುಕೊಳ್ಳುತ್ತದಲ್ಲ, ಅದನ್ನು ಪ್ರಾದೇಶಿಕ ಅಸಮಾನತೆಯ ನಿವಾರಣೆಗಾಗಿ ಬಳಸ್ಕೊಳ್ಬೇಕು ಮತ್ತು ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯ ಒಂದು ನಿವಾರಣೆಗಾಗಿ ಬಳಸ್ಕೊಳ್ಬೇಕು. ಇಲ್ಲಿ ಶ್ರೀಮಂತ ಮತ್ತು ಬಡವ ಎಂಬ ಒಂದು ಭೇದ ಭಾವವನ್ನು ಮಾಡದೆ ಬಡ ವರ್ಗದ ಜನರಿಗೆ ಅವರಿಗೆ ವಸತಿ, ಶಿಕ್ಷಣ, ಆರೋಗ್ಯ, ಅನೇಕ ರೀತಿಯ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಅವರಲ್ಲೂ ಸಹ ಈ ಆದಾಯ ಮತ್ತು ಸಂಪತ್ತಿನ ಅಸಮಾನ ಒಂದು ವಿತರಣೆಯಿಂದ ಹೋಗಲಾಡಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇವು ಸಾರ್ವಜನಿಕ ಸಾಲದ ಪರಿಣಾಮ. ಇನ್ನು ಅದೇ ರೀತಿ ಲಾಸ್ಟ್ ಸಾರ್ವಜನಿಕ ಸಾಲದ ಮರುಪಾವತಿ ವಿಧಾನಗಳು. ಸಾರ್ವಜನಿಕ ಸಾಲದ ಮರುಪಾವತಿ ವಿಧಾನಗಳು, ಮೆಥಡ್ಸ್ ಆಫ್ ರೀಪೇಮೆಂಟ್ ಆಫ್ ಪಬ್ಲಿಕ್ ಡೆಟ್. ಸರ್ಕಾರ ಮಾಡಿದಂಥ ಸಾಲವನ್ನು ಮರುಪಾವತಿಸುವ ವಿಧಾನಗಳು. ಇಲ್ಲಿ ಸರ್ಕಾರ ಸಾಧ್ಯವಾದಷ್ಟು ಬೇಗ ತನ್ನ ಸಾಲವನ್ನು ತೀರಿಸಬೇಕು. ನಿಮ್ಗೆ ಗೊತ್ತೇ ಇದೆ, ಇವತ್ತು ಪ್ರಸ್ತುತ ಕೇಂದ್ರ ಸರ್ಕಾರ ಅಸ್ತಿತ್ವದಲ್ಲಿದೆಯಲ್ಲ, ಅದು ಮೊದಲಿದ್ದ ಸರ್ಕಾರದ ಒಂದು ಸಾಲವನ್ನು ತೀರಿಸ್ತಾ ಬಂದಿದೆ.
ಎಷ್ಟೋ ಪ್ರಮಾಣದ ಹಣ ಮೊತ್ತ ಇವತ್ತು ಕಡಿಮೆಯಾಗಿದೆ. ಯಾಕಂದರೆ ಮೊದಲಿನ ಸರ್ಕಾರ ಅಧಿಕ ಪ್ರಮಾಣದ ಸಾಲವನ್ನು ಮಾಡಿತ್ತು. ಅದರ ಒಂದು ಬಡ್ಡಿಯ ಪ್ರಮಾಣ ಯಥೇಚ್ಛವಾಗಿ ಬೆಳೆದಿತ್ತು. ಅದಕ್ಕಾಗಿ ಇಲ್ಲಿ ಸರ್ಕಾರ ಆದಷ್ಟು ಬೇಗ ಆ ಮಾಡಿದ ಸಾಲವನ್ನು ತೀರಿಸಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಆ ಮರುಪಾವತಿಸುವ ವಿಧಾನಗಳು ಯಾವ್ಯಾವು ಅಂದರೆ, ಒಂದನೇದ್ದು ಋಣ ವಿಮೋಚನಾ ವಿಧಾನ. ಋಣ ವಿಮೋಚನಾ ವಿಧಾನ. ಈ ವಿಧಾನದಲ್ಲಿ ಸರ್ಕಾರ ಒಂದು ಪ್ರತ್ಯೇಕ ನಿಧಿಯನ್ನು ಸ್ಥಾಪಿಸುತ್ತದೆ. ಪ್ರತ್ಯೇಕ ನಿಧಿಯನ್ನು ಸ್ಥಾಪಿಸುತ್ತದೆ ಮತ್ತು ಸಾಲದ ಅವಧಿ ಮುಗಿಯುವವರೆಗೆ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಆ ಒಂದು ನಿಧಿಯಲ್ಲಿ ಪ್ರತಿ ವರ್ಷ ಜಮಾ ಮಾಡ್ಕೊಂಡು ಹೋಗ್ತದೆ. ಆ ಅವಧಿ ಬಂದ ನಂತರ ಬಡ್ಡಿ ಸಮೇತ ಸಾಲವನ್ನು ತೀರಿಸುತ್ತದೆ. ಇಲ್ಲಿ ಎರಡನೇದು ಹೆಚ್ಚುವರಿ ಆದಾಯದ ಬಳಕೆ. ಹೆಚ್ಚುವರಿ ಆದಾಯದ ಬಳಕೆ. ಇಲ್ಲಿ ಸರ್ಕಾರವು ತನ್ನ ಆದಾಯದಲ್ಲಿ ಹೆಚ್ಚಳ ಸಾಧಿಸುವ ಮೂಲಕ ಸಾಲವನ್ನು ಮರುಪಾವತಿಸಬಹುದು. ಸರ್ಕಾರವು ತನ್ನ ಆದಾಯದಲ್ಲಿ ಹೆಚ್ಚಳವನ್ನು ಸಾಧಿಸಿದ ಮೂಲಕ ಸಾಲವನ್ನು ಮರುಪಾವತಿಸಬಹುದು. ಇದಕ್ಕಾಗಿ ಸರ್ಕಾರ ಏನು ಮಾಡ್ತದೆ, ವೆಚ್ಚವನ್ನು ಕಡಿಮೆ ಮಾಡಬೇಕು, ತನ್ನ ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡಬೇಕು. ಮೂರನೇದು ವಾರ್ಷಿಕ ಕಂತುಗಳು. ನಿಮ್ಗೆ ಗೊತ್ತಿದೆ, ಇವತ್ತು ನಾವು ಏನೇ ವಸ್ತುಗಳನ್ನು ಖರೀದಿಸಿದರೂ ಕಂತುಗಳ ಮೂಲಕ ಖರೀದಿಸುತ್ತೇವೆ. ಅಂದರೆ ಅದು ವಾಹನಗಳಿರ್ಬೋದು ಅಥವಾ ಮನೆಯ ಪೀಠೋಪಕರಣಗಳಾಗಿರ್ಬೋದು, ಏನೇ ಇರಲಿ, ಅಥವಾ ಕೃಷಿಯ ಒಂದು ಸಾಮಗ್ರಿಗಳಾಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಮುಂತಾದವು. ನಾವೇನು ಮಾಡ್ತೀವಿ ಅಂದರೆ ಕಂತುಗಳ ಮೂಲಕ ಹಣವನ್ನು ಕಟ್ಕೊಂತ ಹೋಗ್ತೀವಿ. ಅದೇ ರೀತಿ ಸರ್ಕಾರವು ಸಹ ಈ ವಾರ್ಷಿಕ ಕಂತುಗಳ ಮೂಲಕ ಮಾಡಿದ ಸಾಲವನ್ನು ತೀರಿಸ್ಕೊಳ್ತಾ ಹೋಗ್ತದೆ. ನಾಲ್ಕನೇದು ಸಾಲದ ಪರಿವರ್ತನೆ. ಸಾಲದ ಪರಿವರ್ತನೆ. ಈ ಅಂಶವನ್ನು ಗಮನಿಸಬೇಕು. ಸಾಲದ ಪರಿವರ್ತನೆ. ಈ ವಿಧಾನದಲ್ಲಿ ಸರ್ಕಾರವು ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದುಕೊಂಡಿರುತ್ತದೆ. ಅಂದರೆ ಸರ್ಕಾರಕ್ಕೆ ತನಗೆ ಸಾಲದ ಅವಶ್ಯಕತೆ ಇದ್ದಾಗ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದುಕೊಂಡಿರುತ್ತದೆ. ಆಮೇಲೆ ನಮ್ಗೆ ಗೊತ್ತೇ ಇದೆ, ಬಡ್ಡಿ ದರ ಒಂದೇ ಇರೋದಿಲ್ಲ, ಬದಲಾವಣೆ ಆಗ್ತಾ ಹೋಗ್ತದೆ. ಕಡಿಮೆ ಬಡ್ಡಿ ದರ ಇದ್ದಾಗ ಸರ್ಕಾರ ಏನು ಮಾಡ್ತದೆ, ಮತ್ತೆ ಕಡಿಮೆ ಬಡ್ಡಿ ದರ ಇದ್ದಾಗ ಹೆಚ್ಚಿನ ಒಂದು ಸಾಲವನ್ನು ಮಾಡ್ತದೆ. ಮೊದಲನ ಏನು ಹೆಚ್ಚಿನ ಬಡ್ಡಿ ದರದ ಸಾಲವನ್ನು ಪಡೆದುಕೊಂಡಿರ್ತಲ್ಲ ಅದನ್ನು ಇಲ್ಲಿ ಪರಿವರ್ತಿಸುವ ಕೆಲಸವನ್ನು ಮಾಡುತ್ತದೆ. ಸಾಲದ ಪರಿವರ್ತನೆ. ಐದನೇ ಅಂಶ ಬಡ್ಡಿ ದರದ ಕಡ್ಡಾಯ ಉಳಿತಾಯ. ಇಲ್ಲಿ ಸರ್ಕಾರ ಕೆಲವೊಂದು ಸಂದರ್ಭದಲ್ಲಿ ಅಧಿಕ ಬಡ್ಡಿ ದರದ ಸಾಲವನ್ನು ಪಡೆದುಕೊಂಡಿರ್ತದೆ. ಆ ಬಡ್ಡಿ ದರವನ್ನು ತನ್ನ ಒಂದು ಆದೇಶದ ಮೂಲಕ ಒತ್ತಾಯಪೂರ್ವಕವಾಗಿ ಬಡ್ಡಿ ದರವನ್ನು ಕಡಿಮೆ ಮಾಡ್ತದೆ. ಆ ಮೂಲಕ ತನಗೆ ಸುಲಭವಾಗಿ ಆ ಸಾಲವನ್ನು ತೀರಿಸಬಹುದು ಎಂಬ ಒಂದು ಭಾವನೆ ಇದೆ. ಆರನೇ ಅಂಶ ಹೊಸ ತೆರಿಗೆಯ ವಿಧಿಸುವಿಕೆ. ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳಲ್ಲಿ ಹಲವಾರು ಹೊಸ ತೆರಿಗೆಗಳನ್ನು ಸೇರ್ಪಡಿಸಿ ಜನರ ಮೇಲೆ ವಿಧಿಸಿ ಆದಾಯವನ್ನು ಸಂಗ್ರಹಿಸಿ ಮಾಡಿದ ಸಾಲವನ್ನು ತೀರಿಸಬಹುದು. ಹೊಸ ತೆರಿಗೆಯನ್ನು ವಿಧಿಸುವಿಕೆ. ಏಳನೇ ಅಂಶ ಬಂಡವಾಳದ ಮೇಲೆ ತೆರಿಗೆ ವಿಧಿಸುವಿಕೆ. ಅಂದರೆ ಜನರು ಹೊಂದಿರುವ ಆಸ್ತಿ ಪಾಸ್ತಿಗಳ ಮೇಲೆ ಅಧಿಕ ದರದ ತೆರಿಗೆಯನ್ನು ವಿಧಿಸಿ ಹಣವನ್ನು ಸಂಗ್ರಹಿಸಿ ಸಾಲವನ್ನು ತೀರಿಸಬಹುದು. ಇವು ಸಾಲ ಮರುಪಾವತಿಸುವ ವಿಧಾನಗಳು. ಈ ಅಂಶಗಳು ನಿಮ್ಮ ಒಂದು 4ನೇ ಘಟಕ ಸಾರ್ವಜನಿಕ ಸಾಲದಲ್ಲಿ ಬರ್ತಾವ. ಇನ್ನು 5ನೇ ಘಟಕ ಅಂತಿಮವಾದ ಒಂದು ಅಧ್ಯಾಯ ಮುಂಗಡ ಪತ್ರ. ಅದರ ಬಗ್ಗೆ ಮುಂದಿನ ಒಂದು ತರಗತಿಯಲ್ಲಿ ವಿವರವಾಗಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.